ನಾವು ದುಡ್ಡು ಕೊಟ್ಟಿರೋದು ಅವತ್ತೇ ಗುಡಿ ಕಟ್ಟುವಾಗ ನೀವು ದುಡ್ಡು ಕೊಡಬೇಡಿ, ನಾವು ನಿಮ್ಮನ್ನು ಕರ್ಸಲ್ಲ ಅಂದ್ರೆ ನಾವು ದುಡ್ಡು ಕೊಡ್ತಿರ್ಲಿಲ್ಲ, ಎಲ್ಲನೂ ವ್ಯವಸ್ಥೆ ಮಾಡ್ತಿರ್ಲಿಲ್ಲ. ಎಲ್ಲ ಆದ್ಮೇಲೆ ನೀವು ಬರಬೇಡಿ ಅಂತಂದ್ರೆ ನಾವು ಕೇಳಿದ್ದೀವಿ, ಮೊನ್ನೆ ಕೇಳಿದ್ದೀವಿ. ಸ್ವಾಮಿ ಇಬ್ಬರು ಕೇಳಿ ನೋಡಿ ಸ್ವಾಮಿ, ನಾವು ಕೇಳಿದ್ವಿ. ಇಷ್ಟು ಜನ ಹೋಗಿ ನಾವು ಕೇಳಿದ್ವಿ, ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ನಾವು ಬಂದು ಕೇಳಿದ್ವಿ ಸ್ವಾಮಿ ಅವ್ರನ್ನ, ಕೇಳಿದ್ರೆ ಸ್ವಾಮಿ ನಮಗೆ ಅವಕಾಶ ಮಾಡಿಕೊಡ್ಬೇಕು, ಯಾಕಂದ್ರೆ ನಾವು ದುಡ್ಡಾಗಿದ್ದೀವಿ, ನಾವು ಎಲ್ಲರೂ ಮನೆ ಓಡ್ದಾಗಷ್ಟು ನಮ್ಮವರೇ ಕೊಟ್ಟಿದ್ದಾರೆ. ಇಷ್ಟು ಜನ ಹೋಗಿ ನಾವು ಅವಕಾಶ ನಾವು ಎಲ್ಲರೂ ಅದೇನೋ ತೀರ್ಮಾನ ತಗೊಂಡೋಣ ಅಂತ ಮಾತಾಡಿದ್ರು ಸರ್. ಯಾರಿಗೂ ಊರವ್ರಿಗೆ ಯಾರಿಗೂ ಗೊತ್ತಿಲ್ಲ ಇದೆ. ನೆನ್ನೆ ತಮಗೆ ಬಂದು ಅವ್ರು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ ಸರ್. ನೆನ್ನೆ ಸಾಯಂಕಾಲ 50 60 ಜನ ಬಂದು ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಮ ಮಾಹಿತಿ ಇಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಬಂದುಬಿಟ್ಟು ನಮ್ಮ ದೇವಸ್ಥಾನದ ಒಳಗೆ ಬರ್ತಾ ಇತ್ತು ಮೀಟಿಂಗ್ ಆ ಟೈಮಲ್ಲಿ ನಾವು ಗಲಾಟೆನೇ ಮಾಡಿಲ್ಲ. ಮೊದಲೇ ಇವ್ರು ಹಿಂಗೆ ಆಗ್ತೈತೆ ಅಂತ ಮೊದಲೇ ಇದು ಮಾಡ್ತಾ ಇದ್ದಾರೆ. ಹೆಂಗೆ ಸರ್ ಇನ್ನು ಊರಿನ ಕಾರ್ಯ ಅಂದಮೇಲೆ ಎಲ್ಲರೂ ಒಂದೊಂದು ಕೈ ಜೋಡಿಸಿದ್ರೆ ಸರ್ ಇವ್ರ ತಕ್ಕನಾಗಿ ಏನಾದರೂ ಅದೇ ಮಾಡಿಬಿಟ್ಟು ಅದು ಹಿಂಗೆ ಮಾಡಿದ್ರೆ ಎಲ್ಲಿ ಒಂದು ಅಪಸ್ವರ ಬರುತ್ತೆ ಅವಾಗ ಕಾನೂನು ನಮ್ಮ ರಿಲೀಜಿಯಸ್ ಪ್ರಾಕ್ಟೀಸಸ್ಗೆ ನಾವೇನು ಅರ್ಜಿ ಮಾಡೋದು. ಎಲ್ಲಿ ಈ ಥರ ಅಪಸ್ವರ ಬಂದಾಗ ಕಾನೂನು ಅಲ್ಲಿ ಬರುತ್ತೆ. ಕಾನೂನು ಏನು ಹೇಳುತ್ತೆ, ಯಾವುದೇ ಒಂದು ಸ್ಥಳಕ್ಕೆ ಯಾರು ಬೇಕಾದ್ರೂ ಬಂದು ಇದು ನಮ್ಮ ಸಂವಿಧಾನ ಮೂಮೆಂಟ್ ಯಾರು ಎಲ್ಲಿಗೆ ಬೇಕು ಅಂತ ಅದು ಎಸ್ಪೆಷಲಿ ಸಾರ್ವಜನಿಕ ಸ್ಥಳ ಇದ್ದಾರೆ, ಯಾರಿಗೂ ಮಾಡೋಂಗಿಲ್ಲ. ನಾವು ಯಾರೇ ಆಗಲಿ
ಬಂದಿದ್ದಾರೆ ಅಂದಾಗ ಪೂಜೆ ಮಾಡ್ಕೊಂಡು ಅವತ್ತಿನ ದಿನ ಏನಾಯಿತು ಆಗೋಯ್ತು ಪೂಜೆ ಮಾಡ್ಕೊಡುವಂಥ ಕೆಲಸ ಮಾಡ್ತಾರೆ. ಪೂಜೆ ಮಾಡಬೇಕಾದ್ರೆ ಅವರು ದೇವಸ್ಥಾನಕ್ಕೆ ಇವಾಗ 10 ಜನ ಪುರೋಹಿತರು ಬಂದಿದ್ದು ನೆನ್ನೆಯಿಂದ ಹೋಮ ನಡೆಸಿ ರಾತ್ರಿ ಯಾರೂ ನಿದ್ದೆ ಹೋಗಲಿಲ್ಲ. ರಾತ್ರಿ ನೆನ್ನೆ ಸಾಯಂಕಾಲ ಎದ್ದು ಬೆಳಿಗ್ಗೆ ಮಧ್ಯಾಹ್ನವರೆಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಕೆಲಸ ಮುಗ್ದೈತಪ್ಪ ಅಂತ ಹೋದರು. ಅವರು ಮ್ಯಾಂಡ್ಯದಿಂದ ಬರ್ತಿದ್ರು ಪೂಜೆ ಮಾಡೋಕ್ಕೆ. ಅವ್ರ ಪಾಡಿಗೆ ಇವಾಗ ಇವರೆಲ್ಲ ಬಂದಿದ ತಕ್ಷಣ ಅಪ್ಪ ಅವರೇ ಮಾಡಿಕೊಳ್ಳಿ ನಮ್ಗೆ ನಿಮ್ಮ ದೇವಸ್ಥಾನಕ್ಕೆ ನಮಸ್ಕಾರ ಅಂತ ಅವರು ಹೊರಟೋದ್ರು ಸರ್. ನಮ್ಮೂರವರಲ್ಲ ಅವರು. ಇದು ಸರ್ ಈ ಪುರೋಹಿತರು ನಮ್ದು ಏನೈತ್ರೆ ನಮ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಕೊಳ್ತೀವಿ, ನಾವು ಪ್ರಾಣ ಪ್ರತಿಷ್ಠಾಪನೆಗೆ ಬಂದಿದ್ದೀವಿ, ನಮ್ಮ ಕೆಲಸ ಮುಗಿಸಿದ್ದೀವಿ, ನಿಮ್ಮ ಗಲಾಟೆಗಳಲ್ಲಿ ನಮಗೆ ಯಾಕೆ ಅಂತ ಅವರು ಅಷ್ಟೇ ಸರ್. ಅದೇ ಏನಾಗುತ್ತೆ ಮಧ್ಯೆ ಸಿಹಿ ಹಾಕೊಳ್ಳೋರು ಅವರೇ ಸಿಹಿ ಹಾಕೊಂಡ್ಬಿಡ್ತಾರೆ ಅವರು. ಈಗ ಅವ್ರು ಬರಬೇಡ ಅನ್ನೋದು ಇವ್ರು ಬರಬೇಡ ಅನ್ನೋದು ಯಾಕೆ ಬೇಕು ಅಂತ ಅವ್ರು ಮಾತಾಡಿ ಹೋಗಿರ್ತಾರೆ. ಸರ್ ಇಲ್ಲಿ ಈಗ ನೀವು ಗ್ರಾಮಸ್ಥರು ಗ್ರಾಮಸ್ಥರು ನೀವುಗಳು ಯಾರೇ ಆಗಲಿ, ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಜಾತಿ ಬೇಡ, ಇಲ್ಲಿ ಎಲ್ಲರೂ ಒಬ್ಬರೇ ಆಯ್ತಾ. ಎಲ್ಲ ಒಂದೇ ಸಮವಾಗಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಹೆಗ್ಗೆ ನಡ್ಕೊಂಡು ಹೋಗ್ತೀವಿ ಸರ್. ಅಣ್ಣ ತಮ್ಮಂದಿರ ಹಂಗೆ ಇಟ್ಕೊಂಡು ಹೋಗ್ತೀವಿ ಅಂದರೆ ನಾವು ಕೂಡ ನಿಮ್ಮನ್ನೇನು ಕೇಳಲ್ಲ. ಸುಮ್ಮನೆ ಇದು ನಾಳೆಗೆ ಅವ್ರು ಹೋದ್ರು ಇವ್ರು ಬಂದರು ಅದೇ ರೀತಿ ಸರ್ ನಾವು ಅನ್ಕೊಂಡಿದ್ದು ನೀವು ನಾವೆಲ್ಲ ಹೊಂದಾಣಿಕೆಯಿಂದ ಹೋಗಿ ನಮ್ಮೂರು ಚೆನ್ನಾಗಿ ಆಗಬೇಕು. ಇವಾಗ ದೇವಸ್ಥಾನ ಕಟ್ಟಿದ್ದೀವಿ, ಇನ್ನೊಂದು ದೇವಸ್ಥಾನ ಕಟ್ಟೋಣ. ನಮ್ಮೂರು ಯಾರಾದರೂ ಬೇರೆಯವ್ರು ಬಂದರೆ ನೋಡಪ್ಪ ಈ ಊರಲ್ಲಿ ಇಂಥ ನೋಡಪ್ಪ ಎಷ್ಟು ಚೆನ್ನಾಗಿ ಕಟ್ಕೊಂಡವ್ರೆ ಅಂತ ಬೇರೆಯವ್ರು ಹೊಗಳ್ಬೇಕು. ಆ ಥರ ಇರಬೇಕು ನಾವು ಅಂತ ಅವ್ರಿಗೆ ಹೇಳಿದ್ದೀವಿ. ಹೌದು ಅಂತ ಇವಾಗ ಅವರು ಬಂದಿದ್ರಲ್ಲ ಸರ್, ಇವತ್ತು 50% ಸರ್ ಅವರೇ ಹೋಗ್ರಪ್ಪ ಎಲ್ಲರೂ ಹೋಗಿದ್ದಾರೆ, ನೀವು ಯಾಕೆ ಇಲ್ಲೇ ಇದ್ದೀರಾ ಹೋಗ್ರಿ ಅಂದರೆ ಇಲ್ಲಪ್ಪ ನಮಗೆ ಅವನ್ನೇ ಹೇಳ್ತಾ ಇರೋದು ಒಗ್ಗಟ್ಟು ಅನ್ನೋದು ಇಲ್ಲಿ. ಅದೇ ಅವರಲ್ಲೇ ಒಗ್ಗಟ್ಟಲ್ವಾ? ಆಯಿತು, ಇನ್ನು ಮುಂದಿನ ದಿನಗಳು ಕೂತ್ಕೊಂಡು ಮಾತಾಡೋಣ ಇನ್ನೇನು ಮಾಡಬೇಕು ಅನ್ನೋದು. ಸುಮ್ಮನೆ ಅಶಾಂತಿ ನೋಡಿ, ಒಂದು ದೇವ್ರ ಕೆಲಸ ಆಗಿದೆ, ದೇವ್ರ ಕೆಲಸ ಮಾಡೋದು ಬಿಟ್ಟು ಇವತ್ತು ಹಿಂಗೆಲ್ಲ ಆದಾಗ ಮನಸ್ಸಿಗೆ ಯಾರು ಸರ್ ಇವಾಗ ಸುತ್ತು ಸುಮಾರು ಅಂದ್ರೆ 2,000 ಜನ ನೆಂಟರೇ ಬಂದಿದ್ದಾರೆ ಸರ್. ಮಳ್ಳತ್ತಿ ಕೊಡಬೇಕು ಅಂತ ಏನಿದೆ ಊರಲ್ಲಿ ಉತ್ಸವ ನಡೀತೈತೆ ಸರ್. ಪ್ರತಿಯೊಂದು ದಾರಿಯಲ್ಲೂ ಮನೆಯ ಹತ್ರ ಅವ್ರ ಮನೆಯ ಹತ್ರನೇ ಹೋಗ್ತೈತೆ, ಮೆರವಣಿಗೆ ಹೋಗ್ತೈತೆ. ಈ ಅಮ್ಮನಿಗೆಲ್ಲ ಉತ್ಸವ ಮೂರ್ತಿ ಅದು ತುಂಬ ಚೆನ್ನಾಗಿ ಮಾಡ್ತೈತೆ. ಎಲ್ಲರೂ ಅವ್ರವರು ಹೆಣ್ಣುಮಕ್ಳು ಬಂದಿದ್ದಾರೆ ಮನೆಗೆ. ಆದರೆ ಒಂದು ಅರ್ಧ ಗಂಟೆ 1 ಅವರಲ್ಲಿ ಈ ಥರ ಆಗೋಯ್ತು ಸರ್. ಇವಾಗ ಅವರೆಲ್ಲ ಪಾಪ ಹತ್ಕೊಂಡು ಮನೆ ವಾಪಸ್ ಹೋಗ್ತಾರೆ. ಆಗೋಗಿದೆ ಮುಂದಕ್ಕೆ ಏನಾಗಬೇಕು ಅದನ್ನು ಯೋಚನೆ ಮಾಡಿ. ಅದೇ ಸರ್ ಲಕ್ಷ್ಮಣ ಸತ್ತ ಅಂತ